ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಒಬ್ಬ ಶುದ್ಧ ಗೃಹಸ್ಥರಾಗಿ, ಅರಿವಿನ ಆಚಾರದ ಮಹಾನುಭಾವರಾಗಿ, ವೈರಾಗ್ಯವನ್ನು ಹೊಂದಿ ಹುಟ್ಟಿದ ಊರನ್ನ, ತಮ್ಮ ಇಡೀ ಆಸ್ತಿಯನ್ನ ಜಂಗಮಕ್ಕೆ ಸಮರ್ಪಣೆ ಮಾಡಿ ಏಕಾಂಗಿಯಾಗಿ ಲೋಕದ ಜನರನ್ನ ಉದ್ಧಾರ ಮಾಡ್ತಾ ಶರಣರು ಕಾಲವನ್ನು ಕಳೀತಾ ಇರುವಾಗ ಬಂದವರು ಒಂದು ದಿನ ಹೊರಡಲೇಬೇಕು. ಇದು ಸೃಷ್ಟಿಯ ನೇಮ ಅದ. ಕಟ್ಟಿದ್ದು ಒಂದು ದಿನ ಬೀಳಲೇಬೇಕು, ಚಿಗುತ್ತಿದ್ದು ಒಂದು ದಿನ ಒಣಗಲೇಬೇಕು. ಬಂದವರು ಒಂದು ದಿನ ಈ ಲೋಕದ ಇಹದ ಯಾತ್ರೆಯನ್ನ ಮುಗಿಸಲೇಬೇಕು. ಇದು ಶಿವನ ಸೃಷ್ಟಿಯ ಲೀಲೆ ಅದ. ಮರ್ತ್ಯಲೋಕದ ಮಹಾಮಣಿಯವನ್ನು ಮುಗಿಸಿ ಮಧ್ಯಾಹ್ನದ ಲಿಂಗ ಪೂಜೆಯನ್ನು ಮುಗಿಸಿ ಜಂಗಮ ದಾಸೋಹವನ್ನು ಗೈದು ಅಪ್ಪ ಅವರು ಭಕ್ತರನ್ನ ಜೊತೆಗೂಡಿಕೊಂಡು ಶಿವಾನುಭವದ ಆನಂದದೊಳಗ ಮೈಮರೆತು ಕುಳಿತಿರುವಾಗ ಶಿವನೇ ಒಬ್ಬ ಜಂಗಮನಾಗಿ ಬಂದು ಶರಣರ ಎದುರಿಗೆ ನಿಂತು ಪರೀಕ್ಷೆ ಮಾಡ್ತಾನೆ ಶರಣರ ಭಾವವನ್ನ. ಬಂದಿರುವ ಜಂಗಮ ಸಾಮಾನ್ಯನಾಗಿರಲಿಲ್ಲ. ಜಂಗಮನೇ ಶಿವನಾಗಿ ಬಂದು ತನ್ನ ಚಿತ್ಕಳ ಸ್ವರೂಪವಾಗಿರುವಂಥ ಶರಣನನ್ನ ತನ್ನೆಡೆಗೆ ಕರೆದುಕೊಳ್ಳುವಂಥ ಲೀಲೆಯನ್ನ ಒಡ್ಡಿದ. ಅಪ್ಪ ಅವರು ಶರಣರು ಏಕೋಭಾವದಲ್ಲಿ ಇರುವಾಗ ಗಡಗಡ ನಡುಗುತ್ತಾ ಬಂದನು ಜಂಗಮ ಶರಣನ ಪರೀಕ್ಷಿಸಲು. ಹಿಡಿದ ಕೋಲನ್ನ ಹಿಡಿದು ಗಡಗಡ ನಡುಗುತ್ತ ಮುಪ್ಪಾನ ಮುದುಕನಾಗಿರುವಂತ ಜಂಗಮ ಎದುರಿಗೆ ಬಂದು ನಿಂತಾನ. ಜಂಗಮವೇ ಪರದೈವ ಅನ್ನುವಂತ ಭಾವನೆಯ ಶರಣರು ಮೇಲೆದ್ದು ನಿಂತು ಆ ಜಂಗಮನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶಿರಬಾಗಿ ಕರ ಮುಗಿದು ಆ ಜಂಗಮನ ಕರಗಳನ್ನ ಹೀಗೆ ಹಿಡಿದಾಗ ಜಂಗಮ ಅಂತಾನೆ, ಅಪ್ಪ ಶರಣ, ನಿನ್ನ ಕೀರ್ತಿಯನ್ನ ಕೇಳಿ, ನಿನ್ನ ದಾಸೋಹದ ಮಹತ್ವವನ್ನ ಕೇಳಿ ನಿನ್ನ ಮಹಾಮನೆಗೆ ನಾನು ಬಂದಿದ್ದೇನೆ. ನಾಡಿನ ತುಂಬ ನಿನ್ನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಶರಣ ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾನೆ. ಶರಣನನ್ನ ಬೇಡಿ ಬಂದವರಿಗೆ ದುಃಖ ಅನ್ನೋದೇ ಇಲ್ಲ. ಶರಣ ಎಲ್ಲ ಭಾಗ್ಯವನ್ನ ನೀಡುವಂತ ಮಹಾಭಾಗ್ಯವಂತ ಅಂತ ತಿಳ್ಕೊಂಡು, ಅಪ್ಪ ನಾಡಿನ ತುಂಬ ನಿನ್ನದೇ ಗುಣಗಾನ, ನಿನ್ನದೇ ನಾಮಸ್ಮರಣೆ. ಹಾಗಾಗಿ ಇವತ್ತು ನಿನ್ನನ್ನ ಕಾಣಬೇಕು, ನಿನ್ನ ಜೊತೆಯಲ್ಲಿ ಮಾತಾಡಬೇಕು ಅನ್ನುವಂಥ ಹಂಬಲದೊಳಗ ಈ ಜಂಗಮ ಬಂದು ನಿನ್ನೆದುರಿಗೆ ನಿಂತಿದ್ದಾನಪ್ಪ. ಶರಣರಂತಾರೆ, ಅಪ್ಪ ಯಾವ ಬೇಡಿಕೆಯನ್ನು ಹೊತ್ತು ಬಂದಿದ್ದೀಯ? ನಿನಗೇನು ಬೇಕು ತಂದೆ? ಮುದಿ ಜಂಗಮ ಅಂದ, ಶರಣ ಶರಣ ಬಸವೇಶ, ಎಷ್ಟೋ ವರುಷಗಳಿಂದ ಈ ದೇಹದೊಳಗ ಕೆಮ್ಮು ದಮ್ಮು ಅನ್ನುವಂತ ಈ ರೋಗ ನನ್ನನ್ನ ಬಳಲಿಸಿ ಬೆಂಡಾಗಿಸಿದೆ. ನಾನು ಈ ರೋಗದಿಂದ ನಿತ್ಯ ನರಳುತ್ತಾ ದುಃಖದ ಯಾತನೆಯನ್ನ ಅನುಭವಿಸ್ತಾ ಇದ್ದೇನೆ. ಈ ರೋಗದಿಂದಾಗಿ ನನ್ನವರು ನನ್ನವರಾಗಿ ಉಳಿಲಿಲ್ಲ. ನನ್ನನ್ನು ನಂಬಿದವರು ಯಾರೂ ಕೂಡ ನನ್ನನ್ನು ಪ್ರೀತಿ ಮಾಡೋದಿಲ್ಲ.
ನನಗೆ ಅನ್ನವನ್ನು ಕೊಡೋದಿಲ್ಲ, ನೀರನ್ನು ಕೊಡೋದಿಲ್ಲ. ಛೀ ಥೂ ಪಾಪಿ, ಈ ರೋಗದಿಂದ ನರಳುತ್ತಾ ನಮ್ಮ ನಿದ್ರೆಯನ್ನ ಯಾಕೆ ಕೆಡಿಸ್ತಿ ಅಂತ ಮನೆಯಿಂದ ನನ್ನನ್ನು ಹೊರಗೆ ಹಾಕ್ಯಾರ. ನಾನೊಬ್ಬ ಅನಾಥ ಜಂಗಮ ನಿನ್ನ ಬಳಿಗೆ ಬಂದಿದ್ದೇನಪ್ಪ, ನೀನು ಕೃಪೆ ಮಾಡಬೇಕು ಅಂದಾಗ ಶರಣರಂತಾರೆ, ಅಪ್ಪ ತಮಗೆ ಏನು ಬೇಕು ಅಂತ ಕೇಳಿದಾಗ ಜಂಗಮನ ಮಾತು, ಅಪ್ಪ ಈ ನನ್ನ ದಮ್ಮನ್ನು ನೀನು ಕಳಿ ಅಂತ ಬಂದಿರುವ ಜಂಗಮ ಬೇಡಲಿಲ್ಲ. ಬೇಡುವ ಬಗೆ ಬಹಳ ವಿಚಿತ್ರ ಇತ್ತು. ಈ ದಮ್ಮು ಕೆಮ್ಮಿನ ರೋಗವನ್ನ ಕಳಿ ಅಂತ ಕೇಳಲಿಲ್ಲ. ಬಂದಿರುವ ಜಂಗಮ ಅಂದ, ಅಪ್ಪ ನನಗೆ ಬಂದಿರುವ ಈ ದಮ್ಮನ್ನ ನೀನು ತೆಗೆದುಕೋ. ಬೇಡಿದ್ದನ್ನ ಬೇಡಿದವರಿಗೆ ಕೊಡುವ ದಾಸೋಹ ಮಹಾಮೂರ್ತಿ ಆಗಿರುವಂತ ಶರಣಪ್ಪನವರು ವಿಚಾರ ಮಾಡ್ತಾರೆ, ಈ ಅಪರೂಪದ ಪ್ರಸಂಗ ಈ ರೀತಿಯೊಳಗ ನನ್ನೆದುರಿಗೆ ಬಂದಿದೆ ಅಂದ್ರೆ ಇದು ಶಿವನ ಲೀಲೆ. ಶರಣಪ್ಪನವರಂತಾರೆ, ಅಪ್ಪ ಹೌದಾ, ನಿನ್ನ ದಮ್ಮು ಕೆಮ್ಮನ್ನ ನಾನು ತೆಗೆದುಕೊಳ್ಳಬೇಕು ಅನ್ನೋದು ನಿನ್ನ ಸಂಕಲ್ಪ ಆಗಿರುವಾಗ ಅದನ್ನು ನಾನು ಅಲ್ಲಗಳೆಯೋದಿಲ್ಲ ತಂದೆ, ಅದನ್ನ ನನಗೆ ಕೊಡುವಂತ ತಿಳ್ಕೊಂಡು ಎದುರಿಗೆ ನಿಂತಿರುವಂತ ಜಂಗಮನನ್ನ ಶರಣಪ್ಪನವರು ತಮ್ಮ ತೋಳ್ತೆಕ್ಕೆಯಲ್ಲಿ ಅಪ್ಪುಗೊಳ್ಳುತ್ತಾರೆ. ಯಾವಾಗ ತೋಳ್ತೆಪ್ಪೆಯಲ್ಲಿ ಶರಣರು ಅಪ್ಪಿಕೊಂಡ್ರೋ ಜಂಗಮನ ಶರೀರ ಬಂದು ಶರಣಪ್ಪನವರ ಎದೆಗೆ ಅವಚಿಕೊಳ್ಳುತ್ತದ. ಅವಚಿಕೊಂಡ ಮರುಕ್ಷಣದೊಳಗೆ ಅವನಲ್ಲಿ ಇರುವ ದಮ್ಮು ಕೆಮ್ಮಿನ ರೋಗ ಅವನಿಂದ ಹೋಯಿತು. ಅದು ಶರಣರೊಳಗ ಪ್ರವೇಶವಾಯಿತು. ಕೆಮ್ಮಲಿಕ್ಕೆ ಶುರು ಮಾಡ್ತಾರೆ ಶರಣರು. ಜಂಗಮ ರೋಗದಿಂದ ನಿರಾಳನಾದ. ಜಂಗಮನ ದಮ್ಮು ಕೆಮ್ಮಿನ ನೋವು ಶರಣರೊಳಗೆ ಪ್ರಾರಂಭ ಆಯಿತು. ಒಬ್ಬರನ್ನ ಗುಣಪಡಿಸಬೇಕು ಅಂದ್ರ ಅಲ್ಲಿ ದಾಸೋಹ ಆಗಬೇಕು ಅನ್ನುವಂತ ತತ್ವದ ವಿಚಾರದೊಳಗ ಶರಣರು ಆತನ ನೋವನ್ನು ಕೂಡ ದಾಸೋಹಂಭಾವದಿಂದ ಸ್ವೀಕಾರ ಮಾಡಿದರು. ಶರಣರು ಕೆಮ್ಮುವುದನ್ನು ನೋಡಿ ಒಳಗಡೆ ದಾಸೋಹದ ಕಾಯಕದಲ್ಲಿ ನಿರತರಾಗಿರುವಂತಹ ದೊಡ್ಡಪ್ಪನವರು ಓಡೋಡಿ ಬರ್ತಾರೆ. ಜಂಗಮ ಶರಣರ ಕರೆಗಳನ್ನ ಹಿಡ್ಕೊಂಡು, ಅಪ್ಪ ಎಂತ ಮಹಾನುಭಾವ ನೀನು ಶರಣಪ್ಪ, ಎಷ್ಟೋ ವರುಷಗಳಿಂದ ನನ್ನನ್ನು ನೋಯಿಸಿರುವಂತ, ತೊಂದರೆ ಕೊಟ್ಟಿರುವಂತ ಈ ದಮ್ಮು ಕೆಮ್ಮಿನ ರೋಗವನ್ನ ನೀನು ಪಡೆದುಕೊಂಡೆಯಲ್ಲಪ್ಪ. ಜಗತ್ತಿನ ಇತಿಹಾಸದೊಳಗೆ ನಿನ್ನಂತ ದಾಸೋಹಿ ಮತ್ತೊಬ್ಬರಿಲ್ಲ ಅಂತ ತಿಳ್ಕೊಂಡು ಜಂಗಮ ನುಡಿಯುವಾಗ ದೊಡ್ಡಪ್ಪ ಗೌಡರು ಬಂದು, ಯಪ್ಪ ಎಂತ ಕೆಲಸ ಮಾಡಿದ್ರಿ ತಂದೆ, ಅಪ್ಪ ನೀವು ದಮ್ಮಿನಿಂದ ಕೆಮ್ಮಿನಿಂದ ನರಳೋದನ್ನ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ ತಂದೆ. ನೀವು ಈ ನಾಡಿನ ಜನಗಳಿಗೆ ಅನುಗ್ರಹವನ್ನ ಮಾಡುವಂತ ಮಹಾಮೂರ್ತಿಗಳು. ನಿಮ್ಮನ್ನ ಈ ಸ್ಥಿತಿಯೊಳಗೆ ನನಗೆ ನೋಡಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಕೆಮ್ಮುತ್ತಿರುವಂತ ಶರಣರನ್ನ ಕೈ ಹಿಡಿದು ದಾಸೋಹದ ಮಹಾಮನೆಯೊಳಗೆ ಕರ್ಕೊಂಡು ಹೋಗುವಾಗ ನೀಲಮ್ಮವ್ವ ಓಡೋಡಿ ಬರ್ತಾಳೆ. ಏನಾಯ್ತ್ರಿ ನೀಲಾ, ನನ್ನಪ್ಪ ಶರಣಪ್ಪ ಸಾಮಾನ್ಯನಲ್ಲ. ನೊಂದವರ ನೋವನ್ನ ಅದು ಲಿಂಗದ ನೋವು ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದ ಮಹಾಶರಣನ ನಮ್ಮಪ್ಪ. ಜಂಗಮ ಬಂದು ನನ್ನ ದಮ್ಮು ಕೆಮ್ಮನ್ನ ನೀವು ತೆಗೆದುಕೊಳ್ಳಬೇಕು ಅಂದಾಗ
ಅವನ ದಮ್ಮನ್ನ ಕೆಮ್ಮನ್ನ ತಾವು ಸ್ವೀಕಾರ ಮಾಡಿ ಅವನ ದುಃಖವನ್ನ ಪರಿಹಾರ ಮಾಡಿ ಇದೋ ಈ ಜಂಗಮನಿಗೆ ನಿರಾಳದ ಬದುಕನ್ನು ಕೊಟ್ಟಿರುವಂತ ನಮ್ಮಪ್ಪ ಶರಣಪ್ಪ. ನೀಲಮ್ಮವ್ವ ಅಂತಾಳೆ, ಯಪ್ಪ ಎಂಥ ಕೆಲಸ ಮಾಡಿದ್ರಿ ನೀವು ಅಪ್ಪ. ಮಗನಾಗಿ ಮಹಾಮನೆಗೆ ಬಂದಿರಿ. ಅಂದು ಬಂದಾಗ ನಾನು ಮಗ ಅಂತ ತಿಳ್ಕೊಂಡು ಹೇಳಿದ್ರಿ. ನನ್ನ ಮಗುವನ್ನ ದಾನ ಮಾಡುವಾಗ, ದಾಸೋಹ ಮಾಡುವಾಗ ನಾನು ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಯವ್ವಾ, ನೀನೊಬ್ಬ ತ್ಯಾಗಿ ವಿರಾಗಿ. ನಿನ್ನ ಮಗುವನ್ನು ಕೊಟ್ಟರು ಕೂಡ ನೋಡ್ತಾ ನಿಂತಿಯಲ್ಲ ತಾಯಿ. ಇಂದಿನಿಂದ ನಾನೇ ನಿಮ್ಮ ಮಗ ಅಂತ ತಿಳ್ಕೊಂಡು ಹೇಳಿದ್ರಿ ಯಪ್ಪ. ಇವತ್ತು ನನ್ನ ಮಗನಿಗೆ ದಮ್ಮುವ ಕೆಮ್ಮುವ ಈ ರೋಗ ಬಂದಾಗ ತಾಯಿಯ ಕರುಳು ಹಿಂಡುತ್ತದೆ, ನನಗೆ ನೋವಾಗ್ತದೆ. ಅಪ್ಪ, ತಾವು ಈ ಕೆಲಸ ಮಾಡಬಾರ್ದಿತ್ತು ಅಂದಾಗ ನೀಲಮ್ಮವ್ವನ ತಲೆಯ ಮೇಲೆ ಕೈ ಇಟ್ಟು ಶರಣರಂತಾರೆ, ಯವ್ವ ಮಗನ ಈ ನೋವನ್ನು ನೋಡಿ ನಿನಗೆ ನೋವಾಗ್ತದೇನು ತಾಯಿ? ಬೇಡ ತಾಯಿ, ನೋವಾಗೋದು ಬೇಡ. ಈ ಮಗ ನೋವಿನ ಜೊತೆಗೆ ದಾಸೋಹದ ಸೂತ್ರವನ್ನ ಈ ನಾಡಿನೊಳಗೆ ಬೆಳಗಿ ಬಯಲಾಗುವ ಯೋಗ ಅದು ಸನ್ನಿಹಿತವಾಗಿರುವಾಗ ಅದೆಲ್ಲ ಶಿವನ ಅಪ್ಪಣೆ ತಾಯಿ. ಅವನ ಇಚ್ಛೆಯಂತೆ ನಾವು ಸಾಗಬೇಕೇ ವಿನಃ ನಮ್ಮ ಇಚ್ಛೆಯಂತೆ ಸಾಗುವ ಭಾಗ್ಯವನ್ನ ನಾವು ಮಾನವ ರೂಪದಲ್ಲಿ ಪಡೆದು ಬಂದಿಲ್ಲವೋ ಅಂತ ತಿಳ್ಕೊಂಡು ಶರಣರು ಹೇಳಿದಾಗ ನೀಲಮ್ಮವ್ವ ಅಂತಾಳೆ, ಯಪ್ಪ ನೀವು ಮಾನವರಲ್ಲ ತಂದೆ, ನೀವು ಸಾಕ್ಷಾತ್ ಮಹಾದೇವ, ಶಿವನೇ ಧರೆಗವತರಿಸಿ ಬಂದಂತ ಶರಣ ನೀನು. ನಿಮ್ಮಂಥವರು ಈ ನಾಡಿಗೆ ಬೇಕು, ಈ ಜನಾಂಗಕ್ಕೆ ಬೇಕು, ದುಃಖಿತರಿಗೆ ಬೇಕು. ಆವಾಗ ಶರಣರಂದ್ರು, ಯವ್ವ ನಿನ್ನ ಮಾತಿನೊಳಗೆ ಸತ್ಯ ಅದ. ನೀನು ಹೇಳಿದಂತೆ ದುಃಖಿತರ ದುಃಖವನ್ನು ದೂರ ಮಾಡುವ ಸಲುವಾಗಿ ನಾನು ದುಃಖವನ್ನು ತೆಗೆದುಕೊಂಡಿದ್ದೇನೆ. ಚಿಂತೆ ಮಾಡಬೇಡ ತಾಯಿ, ಚಿಂತೆ ಮಾಡಬೇಡ ಅಂದಾಗ ಆ ನೋವಿನ ಭಾವ ಯಾರನ್ನ ತಡಿಲಿಕ್ಕೆ ಸಾಧ್ಯ? ನೀಲಮ್ಮ ತಾಯಿ ದುಃಖವನ್ನ ಅನುಭವಿಸ್ತಾಳೆ. ಅಂದಿನ ದಿನ ಎಲ್ಲ ದಮ್ಮುತ್ತಾ ಕೆಮ್ಮುತ್ತಾ ನರಳುತ್ತಾ ಲಿಂಗ ಪೂಜೆಯನ್ನು ಬಿಡಲಿಲ್ಲ, ಜಂಗಮ ದಾಸೋಹವನ್ನು ಬಿಡಲಿಲ್ಲ, ಶಿವಾನುಭವವನ್ನು ಬಿಡಲಿಲ್ಲ. ವೃತಾಚಾರವನ್ನು ತಪ್ಪದೆ ಮಾಡಿ 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 ರಾತ್ರಿಯೆಲ್ಲ ಕಳೆಯುವಾಗ ಕಲಬುರಗಿಯ ತುಂಬೆಲ್ಲ ಇದು ಸುದ್ದಿ ಆಗ್ತದ. ಅಯ್ಯೋ ಎಂಥ ಪ್ರಸಂಗ! ನಮ್ಮಪ್ಪ ಶರಣರಿಗೆ ಇಂಥದ್ದೊಂದು ವಿಚಿತ್ರ ಪ್ರಸಂಗ ಅವರಿಗೆ ಎದುರಾಯಿತು ಅಂದ್ರೆ ಶರಣರನ್ನ ನೋಡಬೇಕು ಅಂತ ತಿಳ್ಕೊಂಡು ಹಂಬಲಿಸಿ ಜನಗಳು ಬರಲಿಕ್ಕೆ ಶುರು ಮಾಡ್ತಾರೆ. ಅಂದಿನ ರಾತ್ರಿ ಕಳೆದು ಹೋಗ್ತದ. ಸೋಮವಾರದ ಸುಪ್ರಭಾತದ ಸಮಯ, ಪಾಲ್ಗುಣ ಮಾಸದ ಅಪರೂಪದ ಪಂಚಮಿ. ಕನ್ನಡ ನಾಡಿನ ಇತಿಹಾಸದೊಳಗೆ ಪಂಚಮಿ ದಿನದಂದು ಬಹಳ ಜನ ಶಿವಯೋಗಿಗಳು ಸತ್ಪುರುಷರು ಬಯಲಾಗ್ಯಾರ, ಬಹಳ ಜನ ಆಗ್ಯಾರ. ಅದೊಂದು ಅಪರೂಪದ ಪಾಲ್ಗುಣ ಪಂಚಮಿ, ಶುಭ ಸೋಮವಾರದ ಸುಪ್ರಭಾತದ ಸಮಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತಹ ಶರಣಪ್ಪನವರು ರಾತ್ರಿಯೆಲ್ಲ ಕೆಮ್ಮಿ ಕೆಮ್ಮಿ ನರಳಿ ದುಃಖವನ್ನ ಅನುಭವಿಸಿದ್ರು ಕೂಡ ಶಿವಸ್ಮರಣೆಯನ್ನ ಬಿಡಲಿಲ್ಲ. ಬ್ರಾಹ್ಮಿ ಮುಹೂರ್ತದೊಳಗ, ಯವ್ವ ನಿನ್ನ ಮಗ ಲಿಂಗ ಪೂಜಾ ಮಾಡ್ಕೋಬೇಕು ತಾಯಿ. ದೊಡ್ಡಪ್ಪ ಗೌಡ್ರು ನೀಲಮ್ಮ ತಾಯಿ ಎಂದಿನಂತೆ ಶರಣರ ಲಿಂಗಾರ್ಚನೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ತಾರೆ. ಅವರ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ದೊಡ್ಡಪ್ಪ ಗೌಡರು ಕೈ ಹಿಡಿದುಕೊಂಡು ಅವರನ್ನ ಸ್ನಾನಗೃಹಕ್ಕೆ ಕರೆದುಕೊಂಡು ಹೋಗಿ
ಸ್ನಾನವನ್ನು ಮಾಡಿಸ್ತಾರೆ, ಮಡಿಯನ್ನು ಉಡಿಸ್ತಾರೆ. ಮಡಿಯನ್ನು ಉಟ್ಟು ಶರಣಬಸವೇಶ್ವರರು ಇದೇ ಮಹಾಮನೆಯ ದಾಸೋಹದ ಮನೆಯ ಲಿಂಗ ಪೂಜಾ ಮಂದಿರಕ್ಕೆ ಬಂದರು. ಕರಸ್ಥಲದ ಜ್ಯೋತಿಯಾಗಿರುವಂತ ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡಿದುಕೊಂಡು ಲಿಂಗ ಪೂಜೆಯೊಳಗ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೆ. ಲಿಂಗ ಯೋಗವನ್ನ ಮಾಡ್ತಾ ಆ ಲಿಂಗದೊಳಗ ತಮ್ಮ ಪರಮ ಪವಿತ್ರವಾಗಿರುವಂತ ದೃಷ್ಟಿಯನ್ನ ಬೆರೆಸ್ತಾರೆ. ನೋಟವೇ ಕೂಟವಾಯಿತು, ಕೂಟವೇ ಏಕವಾಯಿತು, ಏಕವೇ ಸಮರಸವಾಯಿತು, ಸಮರಸವೇ ಲಿಂಗವಾಯಿತು, ಲಿಂಗವೇ ಪರಿಪೂರ್ಣವಾಯಿತು, ಲಿಂಗವೇ ಪರಿಪೂರ್ಣವಾಯಿತು, ಪರಿಪೂರ್ಣವೇ 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 ಪರಬ್ರಹ್ಮವಾಯಿತು, ಪರಬ್ರಹ್ಮವೇ ತಾನಾಗಿ ಶರಣ ಲಿಂಗ ಸ್ವರೂಪನಾಗಿ ಲಿಂಗವನೋಡುತ್ತ ಶಿವಯೋಗದ ತುರ್ಯಾತೀತಾವಸ್ಥೆಯಲ್ಲಿ ಆನಂದ ಪಡುವಾಗ ಮುಂಭಾಗದಲ್ಲಿ ಕುಂತಿರುವಂತಹ ದೊಡ್ಡಪ್ಪನವರು ನೀಲಮ್ಮ ತಾಯಿ ದುಃಖ ಪಡ್ತಾ ಇದ್ದಾರೆ. ಅಪ್ಪ ಶರಣ, ನನ್ನಪ್ಪ ಅರಳಗುಂಡಿಗೆಯಿಂದ ಬಂದು ಕಲಬುರಗಿಯನ್ನ ಕೈಲಾಸವ ನಂಬಿದ ಭಕ್ತರಿಗೆ ಭಾಗ್ಯದ ಬೆಳಕನ್ನು ಕೊಟ್ಟು ನಮ್ಮನ್ನ ತಂದೆ ತಾಯಿಗಳಾಗಿ ಬಳಸಿಕೊಂಡು ನಮ್ಮ ಕಣ್ಣ ಮುಂದೆ ಶರಣ ಇಂದು ಬಯಲಿಗೆ ಬಯಲಾಗ್ತೀಯ ಅಂದ್ರೆ ನಿನ್ನನ್ನ ಕಳೆದುಕೊಂಡು ಅಪ್ಪ ಶರಣಪ್ಪ ನಾವು ಹೇಗಿರಬೇಕು ಅಂತ ತಿಳ್ಕೊಂಡು ನೀಲಮ್ಮ ದೊಡ್ಡಪ್ಪನವರು ಶರಣರ ಮುಂದೆ ಕಣ್ಣೀರಿಡುತ್ತಾರೆ. ದುಃಖದ ಕೋಡಿಯಲ್ಲಿ ಮುಳುಗಿರುವ ಆ ತಂದೆ ತಾಯಿಗಳಿಗೆ ಶರಣಪ್ಪನವರಂತಾರೆ, ಅವ್ವ ಚಿಂತೆ ಮಾಡಬೇಡ ತಾಯಿ, ಶಿವನ ಕರೆ ಬಂದಾಗ ಶರಣ ಹೋಗಲೇಬೇಕು. ಅವ್ವ ನಾನು ಹೋದರೇನಂತೆ, ನನ್ನ ಚೈತನ್ಯ ಸದಾ ನಿಮ್ಮ ಮನೆತನಕ್ಕ ಬೆಳಕಾಗಿ ಇರ್ತದೆ. ಅವ್ವ ನೀನು ಇವತ್ತು ಕೊನೆಯ ದಿನದ ಈ ಲಿಂಗಾರ್ಚನೆಯಲ್ಲಿ ಬೆಳಗಿದ ಈ ದೀಪ ಕಲಬುರಗಿಯ ಇತಿಹಾಸದಲ್ಲಿ ನಂದಾದೀಪವಾಗಿ ಬೆಳಗುತ್ತದೆ ತಾಯಿ. ಇದು ನಂದಾದೀಪವಾಗಿ ಬೆಳಗುವಾಗ ಯಾವ ಭಕ್ತರು ಬಂದು ಈ ದೀಪದ ದರ್ಶನವನ್ನ ಮಾಡಿಕೊಳ್ಳುತ್ತಾರೋ ಅವರ ಮನೆತನಗಳೇ ಬೆಳಗುತ್ತಾವೆ ತಾಯಿ. ಶರಣರು ಆಶೀರ್ವಾದವನ್ನ ಮಾಡ್ತಾರೆ. ಯಪ್ಪ ಶರಣಪ್ಪ, ನೀನು ಏನೇ ಹೇಳಿದ್ರು ಕೂಡ ಅಪ್ಪ ನೀ ಇದ್ದಂಗ ಹೆಂಗ ಆಗ್ತದಪ್ಪ, ಅಪ್ಪ ನೀನು ಬೇಕಪ್ಪ. ಈ ನಾಡಿನ ಜನಗಳ ಉದ್ಧಾರ ಆಗಬೇಕು ಅಂದ್ರೆ ನಿನ್ನಂತ ಪುಣ್ಯಾತ್ಮ ಬೇಕು ಅಂತ ತಿಳ್ಕೊಂಡು ಕರ ಮುಗಿದು ಶಿರಭಾಗಿ ಶರಣ ದಂಪತಿಗಳಾಗಿರುವಂತ ದೊಡ್ಡಪ್ಪನವರು ನೀಲಮ್ಮ ತಾಯಿ ಬೇಡಿಕೊಂಡಾಗ ಶರಣರಂತಾರೆ, ಇಲ್ಲವಾ ಈ ಜ್ಯೋತಿ ನಿನ್ನ ಮನೆತನವನ್ನ ಬೆಳಗುತ್ತದೆ, ನಿನ್ನ ಮನೆತನದ ವಂಶಸ್ಥರೇ ಇದರ ಮುಂದಿನ ವಾರಸುದಾರರಾಗಿ ನಿನ್ನ ಮಗನಾಗಿರುವಂತ ಈ ಶರಣ ಬೆಳಗಿದ ದಾಸೋಹದ ಪರಂಪರೆ
ಅದು ನಿತ್ಯ 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 ಬೆಳೀತಾ ಹೋಗ್ತದ ತಾಯಿ, ಚಿಂತೆ ಮಾಡಬೇಡ. ನಿನ್ನ ಪ್ರೀತಿಯೊಳಗ ನಾನು ಸದಾ ಮಗನಾಗಿನೇ ಇರ್ತೇನೆ, ನಂಬಿದ ಭಕ್ತರಿಗೆ ಬೆಳಕಾಗಿನೇ ಇರ್ತೇನೆ. ಆದರೆ ಇಲ್ಲಿ ಧರ್ಮ ಧರ್ಮವಾಗಿ ಬೆಳಗಬೇಕು, ದಾಸೋಹ ದಾಸೋಹವಾಗಿ ಬೆಳಗಬೇಕು. ನಂಬಿದ ಭಕ್ತರು ಪುಣ್ಯದ ಫಲವನ್ನು ಪಡೆಯುವಂತ ಮಹಾದಾಸೋಹದ ಬೆಳಕು ಇಲ್ಲಿ ಸದಾ ಬೆಳಗುತ್ತಾ ಹೋಗಬೇಕು ಅನ್ನುವುದನ್ನ ಶರಣರು ಅಪ್ಪಣೆ ಮಾಡ್ತಾರ. ಲಿಂಗಾರ್ಚನೆಯ ಶಿವಯೋಗದ ಆನಂದದೊಳಗ ಮೈ ಮರೆತಿರುವಂತ ಶರಣರು ತಮ್ಮ ನೋಟವನ್ನ ಲಿಂಗದೊಳಗ ಕೂಟ ಮಾಡ್ಯಾರ. ಶರಣರು ಈ ಪವಿತ್ರ ನೆಲದಲ್ಲಿ ಲಿಂಗೈಕ್ಯರಾದರು.